ನಮಸ್ತೆ. ಬಲಿಷ್ಠ ಭೂಮಿ ಭಾರತದ ಮನೆಗಳಿಗೆ ಜೀವನ್ ವಾಸ್ತು ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತು ಶನಿವಾರ ಕೊಡ್ತಾ ಇರ್ತೀನಿ. ಏನೇನು ಮಿಸ್ಟೇಕ್ಸ್ ಮಾಡಿ ಯಾವ್ಯಾವ ರೀತಿಯಾದ ಪರಿಪಾಲನೆಗಳನ್ನು ಪಡ್ತಾ ಇರ್ತಾರೆ ಅಂತ ಅನ್ನೋದನ್ನು ಕೂಡ ತಿಳಿಸ್ತಾ ಹೋಗ್ತಾ ಇರ್ತೀನಿ. ಅದನ್ನು ಹೆಂಗೆ ಸರಿ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ತಾ ಇರ್ತೀನಿ. ಇವತ್ತು ಕೂಡ ಅದೇ ರೀತಿಯಲ್ಲಿ ಒಂದು ವಿಚಾರವನ್ನು ತೆಗೆದುಕೊಳ್ತೀನಿ. ಹಾಗೆ ಪೂರ್ವ ಈಶಾನ್ಯ ಬೆಳೆದಿದ್ರೆ ಹೆಂಗೆ ಅಂತ ಕೇಳ್ತಾ ಇದ್ದಾರೆ ಒಬ್ರು. ಮತ್ತೊಬ್ರು ಕೇಳ್ತಾ ಇರೋದಂದ್ರೆ ಉಚ್ಚ ಸ್ಥಾನ ನೀಚ ಸ್ಥಾನ ಅಂತಂದ್ರೆ ಏನು ಗುರುಗಳೇ ಅಂತ ಕೇಳಿದ್ದಾರೆ. ಇದಿಷ್ಟಕ್ಕೂ ಕೂಡ ಆನ್ಸರ್ನ ಕೊಡ್ತಾ ಹೋಗ್ತಾ ಇರ್ತೇನೆ. ಮೊಟ್ಟ ಮೊದಲಾಗಿ ಏನು ನೋಡ್ಬೇಡ ಅಂತಂತಂದ್ರೆ ಪೂರ್ವ ಈಶಾನ್ಯ ಬೆಳೆದಿದ್ರೆ ಏನಾಗುತ್ತೆ ಅಂತ. ಸೊ ಪೂರ್ವ ಈಶಾನ್ಯ ಅಂತಂದಾಗ ಏನಾಗುತ್ತೆ ಅಂದ್ರೆ ಇದು ನಾರ್ತ್ ಈಸ್ಟ್ ಆಗಿರುತ್ತಿದ್ದು. ಓಕೆ, ಈ ಭಾಗ ಏನ್ ಬರುತ್ತಲ್ಲ ಇಲ್ಲೂ ತನಕನೂ ಪೂರ್ವ ಈಶಾನ್ಯ ಬೆಳೆದಿರ್ತದೆ. ಸೊ ಈ ಪೂರ್ವ ಈಶಾನ್ಯ ಬೆಳೆದಿದ್ದರೆ ಅಂತಂದ್ರೆ ಎಷ್ಟೋ ಜನ ಮಾಡ್ಕೊಂಡ್ಬಿಡ್ತಾರೆ ಮನೆ ಬೆಳೆದಿದ್ರೆ ಅಂತ ಲೆಕ್ಕ ಮಾಡ್ಕೊಂಡ್ಬಿಡ್ತಾರೆ. ಮನೆ ಎಷ್ಟು ಬೆಳೆದಿರುತ್ತೋ ಅಷ್ಟೇ ಇಲ್ಲಿ ಜಾಗನೂ ಇರಬೇಕು. ಇಲ್ಲಿ ಮನೆಯನ್ನ ಮಾತ್ರ ಬೆಳೆಸ್ಕೊಂಡ್ಬಿಟ್ರೆ ಅದರ ಎನರ್ಜಿ ಲೆವೆಲ್ ಜಾಸ್ತಿ ಆಗ್ಬಿಡುತ್ತೆ ಅನ್ನೋದು ತಪ್ಪು ಕಲ್ಪನೆ. ಮನೆಯಿಂದ ಈ ಕಾಂಪೌಂಡ್ ಏನಿರುತ್ತಲ್ಲ ಮಧ್ಯದಲ್ಲಿ ಜಾಗ ಅದು ಕೂಡ ಹೆಚ್ಚಾಗಿರ್ಬೇಕು. ಹೆಚ್ಚಾಗಿದ್ದಾಗ ಏನಾಗುತ್ತೆ ಅಂತಂದ್ರೆ ಆ ಮನೆಯಲ್ಲಿರೋಂಥವ್ರಿಗೆ ಸಿರಿ ಸಂಪತ್ತು ಕೀರ್ತಿ ಯಶಸ್ಸು ಖಂಡಿತವಾಗ್ಲೂ ಕೂಡ ಹೆಚ್ಚೆಚ್ಚು ಬರ್ತಾ ಹೋಗುತ್ತೆ. ಯಾಕೆಂತಂದ್ರೆ ಈ ಪೂರ್ವ ಈಶಾನ್ಯದಿಂದ ಬರುವಂತಹ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಇಲ್ಲಿಂದ ಬರುವಂತಹ ಎನರ್ಜಿ ಏನ್ ಮಾಡುತ್ತೆ ಆ ಮನೆಯಲ್ಲಿರುವಂಥವ್ರಿಗೆ ಕೀರ್ತಿಯನ್ನ ಪಡೆಯುವಂಥದ್ದು, ಸಿರಿಯನ್ನ ಕೊಡುವಂಥದ್ದು, ಸಂಪತ್ತನ್ನ ಗಳಿಸುವಂಥದ್ದು, ಹಾಗೆ ಯಶಸ್ಸನ್ನ ಪಡೆಯೋದಕ್ಕೆ ಬೇಕಾಗಿರುವಂತ ಜ್ಞಾನವನ್ನ ಯಥೇಚ್ಛವಾಗಿ ಕೊಡೋದಕ್ಕೆ ಬೇಕಾಗಿರೋ ಎನರ್ಜಿಯನ್ನ ಈ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಇಂದ ಬರ್ತಾ ಇರುತ್ತೆ. ಸೊ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಇಂದ ಈ ಎನರ್ಜಿ ಎಷ್ಟು ಬರ್ತಾ ಇರುತ್ತೋ ಆ ಮನೆಯಲ್ಲಿರೋ ಎಲ್ರಿಗೂ ಕೂಡ ಇಷ್ಟು ಕೂಡ ಬಂದೇ ಬರ್ತದೆ. ಒಬ್ಬ ಮನುಷ್ಯನಿಗೆ ಇದೆಲ್ಲರೂ ಬೇಕಲ್ವಾ? ಸಿರಿ ಬೇಕು, ಸಂಪತ್ತು ಬೇಕು, ಯಶಸ್ಸು ಬೇಕು, ಕೀರ್ತಿ ಬೇಕು, ಜೀವನದಲ್ಲಿ ಅಭಿವೃದ್ಧಿಯನ್ನ ಪಡೆಯೋದಕ್ಕಲ್ವಾ. ಸೊ ಇಷ್ಟು ಕೂಡ ಸಿಗುತ್ತೆ. ಇದು ಯಾವ ಪ್ರಶ್ನೆ ಕೇಳಿದಿರೋ ನಿಮಗೆ ಈ ಉತ್ತರ ಬರೀ ಮನೆ ಬೆಳೆದಿದ್ರೆ ಮಾತ್ರ ಅಲ್ಲ, ಹಾಗೇನೆ ಅಲ್ಲಿ ನಿಮಗೆ ಶಕ್ತಿ ಚೈತನ್ಯ ಸೂರ್ಯನ ಬೆಳಕು ಬರೋದಕ್ಕೂ ಕೂಡ ಅವಕಾಶ ಇದ್ದಾಗ ಮಾತ್ರ ಎನರ್ಜಿ ಬರುತ್ತೆ. ಮಾಡಿಬಿಟ್ಟು ಕಾಂಪೌಂಡ್ ಇಲ್ಲೇ ಇದೆ ತಗೊಂಡೋಗ್ಬಿಟ್ಟು ಪಕ್ಕದ ಮನೆಗೆ ತಗೊಂಡೋಗಿ ಇದನ್ನ ಪೂರ್ವ ಈಶಾನ್ಯ ತಗೊಂಡೋಗಿ ಆನಿಸ್ಕೊಂಡ್ಬಿಟ್ರೆ ಹೋಯ್ತು, ದೋಷ ಆಗ್ಬಿಡುತ್ತದು. ಯಾಕೆಂತಂದ್ರೆ ಪಕ್ಕದ ಮನೆಗೆ ಇದನ್ನ ಯಾವಾಗ ಆನಿಸ್ತೀರೋ ನಿಮಗೆ ಅಲ್ಲಿಂದ ಬರುತ್ತೋ ಸೂರ್ಯನ ರಶ್ಮಿ ಬರೋದಿಲ್ಲ. ಯಾವಾಗ ಬರೋಲ್ವೋ ನಿಮಗೆ ಅಂತ ಒಂದು ಶಕ್ತಿ ಚೈತನ್ಯ ಸಿಗೋದಿಲ್ಲ. ಸಿಗದಿದ್ದಾಗ ಏನ್ ಮಾಡ್ತೀರಾ ನೀವು ಅಭಿವೃದ್ಧಿಯನ್ನ ಕಾಣೋದನ್ನ ಬಹಳ ಕಷ್ಟ ಆಗ್ಬಿಡುತ್ತೆ. ಓಕೆ, ಇದು ಯಾವ ಪ್ರಶ್ನೆ ಕೇಳ್ತೀರೋ ಅವರಿಗೆ ಉತ್ತರ. ನೆಕ್ಸ್ಟ್ ಏನು ಅಂತಂದ್ರೆ ಕೇಳ್ತದಲ್ಲ ಇದರಲ್ಲಿ ಉಚ್ಚ ಸ್ಥಾನ ನೀಚ ಸ್ಥಾನಗಳು ಅಂತಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಉಚ್ಚ ಸ್ಥಾನ ಅಂತಂದ್ರೆ ಹೆಚ್ಚಾಗಿ ಪಾಸಿಟಿವ್ ಎನರ್ಜಿ ಬರುವಂಥದ್ದು, ನೀಚ ಸ್ಥಾನ ಅಂತಂದ್ರೆ ಹೆಚ್ಚಾಗಿ ನೆಗೆಟಿವ್ ಎನರ್ಜಿ ಬರುವಂಥದ್ದು ಅಂತ. ಈಗ ವಾಸ್ತುವಲ್ಲಿ ಅಂತ ನೋಡಕ್ ಹೋದಾಗ ಏನಾಗ್ಬಿಡುತ್ತೆ ಅಂತಂದಾಗ ನೋಡಿ, ಇದು ನಾರ್ತ್ ಈಸ್ಟ್, ಈಸ್ಟ್ ಆಫ್ ನಾರ್ತ್ ಈಸ್ಟ್, ಇದು ಉಚ್ಚ ಸ್ಥಾನ. ಇಲ್ಲಿ ಬರ್ಬಿಡ್ತೇನೆ ಹೂ ಅಂತ ಬರ್ಬಿಡ್ತೇನೆ. ಈ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಇಂದ ಎನರ್ಜಿ ಬರ್ತಾ ಇದ್ರೆ ಈಸ್ಟ್ ಅಲ್ಲಿ ಬರ್ತಾ ಇದೆ ಎನರ್ಜಿ, ಅದು ಉಚ್ಚ ಸ್ಥಾನಕ್ಕೆ ಹೋಗುತ್ತೆ. ಅದೇ ಈಸ್ಟ್ ಆಫ್ ಸೌತ್ ಈಸ್ಟ್ ಈ ಭಾಗದಿಂದ ಎನರ್ಜಿ ಬರ್ತಾ ಇದ್ರೆ ಇದು ನೀಚ ಸ್ಥಾನ. ಇಲ್ಲಿಂದ ಬರುವಂತ ಎನರ್ಜಿ ಮನೆಯಲ್ಲಿ ವಾಸ ಮಾಡುವಂತವ್ರಿಗೆ ಶ್ರೇಯಸ್ಸು ಅಲ್ಲ. ಯಾವ ತರ ಎನರ್ಜಿ ಅಂತಂದ್ರೆ ಸೂರ್ಯನ ರಶ್ಮಿ ಏನ್ ಬರುತ್ತಲ್ಲ ಅದರಲ್ಲೂ ಕೂಡ ವಿಬ್ಗಾಯ ಅಂತ ಬರ್ತಾ ಇರುತ್ತೆ. 7 ಬಣ್ಣಗಳು, 7 ಬಣ್ಣಗಳಲ್ಲಿ ಒಂದೊಂದು ಬಣ್ಣ ಒಂದೊಂದು ಹೊತ್ತಲ್ಲಿ ಒಂದೊಂದು ದಿಕ್ಕಲ್ಲಿ ಪ್ರಭಾವಿತವಾಗಿರುತ್ತೆ. ಮತ್ತೊಂದು ಅಷ್ಟೇ ಎಷ್ಟು ಪ್ರಯೋಜನ ಆಗಿರುತ್ತೋ ಕೆಲವೊಂದು ದಿಕ್ಕಲ್ಲಿ ಅದು ಅಪ್ರಯೋಜನ ಕೂಡ ಆಗ್ಬಿಡುತ್ತೆ. ಅಪ್ರಯೋಜನ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಂದ್ರೆ ಇದು ಉಪಕಾರಿ, ಇದು ಅಪಕಾರಿ, ಇದು ಲಾಭ ನಷ್ಟ ಈ ರೀತಿ ಆಗ್ಬಿಡುತ್ತೆ. ಹಾಗೆ ಬಂದಾಗ ಉತ್ತರದ ಕಡೆಗೆ ಅಂತ ಬಂದಾಗ ನೋಡಿ ಇದಿರುತ್ತಲ್ಲ ನಾರ್ತ್ ಆಫ್ ನಾರ್ತ್ ಈಸ್ಟ್, ಇದು ಉಚ್ಚ ಸ್ಥಾನ. ಅದೇ ಈ ಕಡೆಗೆ ಏನ್ ಬರುತ್ತೆ ಇದು ನಾರ್ತ್ ವೆಸ್ಟ್. ಇಲ್ಲಿಗೆ ಏನಾದ್ರು ಬಂದಾಗ ಇಲ್ಲಿಂದ ಬಂದಾಗ ಏನಾಗುತ್ತೆ ಇದು ನೀಚ ಸ್ಥಾನ ಆಗುತ್ತೆ. ಎಲ್ಲಿ ನಾರ್ತ್ ವೆಸ್ಟ್ ಇಂದ ಏನಾದ್ರು ಎನರ್ಜಿ ಬರ್ತಾ ಇದೆ ಅಂತಂದ್ರೆ ಅದು ಶುಭ ಅಲ್ಲ, ಇದು ಏನಾಗ್ಬಿಡುತ್ತೆ ನೀಚ ಸ್ಥಾನ ಆಗುತ್ತೆ. ಹಾಗೇನೆ ನೋಡಿದಾಗ ಇಲ್ಲಿಂದ ಬಂದಾಗ ಇದು ಸೌತ್ ಆಯ್ತಲ್ಲ, ಇಲ್ಲಿ ಸೌತ್ ಆಫ್ ಸೌತ್ ಈಸ್ಟ್ ಇಂದ ಬರೋದೇನಾಗುತ್ತೆ ಉಚ್ಚ ಸ್ಥಾನಕ್ಕೆ ಹೋಗುತ್ತೆ. ಇಲ್ಲಿ ಸೌತ್ ವೆಸ್ಟ್
ಅಂದರೆ ನೈಋತ್ಯ ಭಾಗ. ನೈಋತ್ಯ ಭಾಗದಿಂದ ಇಲ್ಲೇನಾದ್ರು ಎನರ್ಜಿ ಬಂತು ಅಂತಂದ್ರೆ ಇದು ನೀಚ ಸ್ಥಾನ. ಸೊ ಹಾಗಾಗಿನೇ ನೈಋತ್ಯದಲ್ಲಿ ಕಿಟಕಿ ಬಾಗಿಲು ಇಟ್ಕೊಬಿಡಿ ಅಂತ ಹೇಳ್ತಾ ಇರ್ತಾರೆ. ಸೊ ಇಲ್ಲಿಂದ ಬರುವಂಥ ಎನರ್ಜಿ ಶ್ರೇಯಸ್ಸು ಅಲ್ಲ. ಹಾಗೇನೆ ಇಲ್ಲಿಂದ ಬಂದಾಗ ಇದು ಆಗುತ್ತಾ? ಇದು ಆಗಲ್ಲ. ಇದು ನೀಚ ಸ್ಥಾನ ಕೊಡಾಕ್ಬಿಡುತ್ತೆ. ಮತ್ತೆ ಪಶ್ಚಿಮದಲ್ಲಿ ಉಚ್ಚ ಸ್ಥಾನ ಯಾವುದು ಅಂತಂತಂದ್ರೆ ಇಲ್ಲಿ ಬರ್ತದೆ ಉಚ್ಚ ಸ್ಥಾನ, ನಾರ್ತ್ ವೆಸ್ಟ್. ಇಲ್ಲಿಂದ ವೆಸ್ಟ್ ಆಫ್ ನಾರ್ತ್ ವೆಸ್ಟ್. ಇಲ್ಲಿಂದ ಏನು ಬರುತ್ತಲ್ಲ ಇದು, ಈ ಎನರ್ಜಿ ಕರೆಕ್ಟ್ ಆಗಿರುತ್ತೆ. ಅದು ಲೆಕ್ಕಾಚಾರ ಮಾಡಬೇಕು. ಹಾಗೇನೆ ಇನ್ನೂ ಚೆನ್ನಾಗಿ ಅಂತ ನೋಡಕ್ ಹೋದಾಗ ಏನಾಗುತ್ತೆ, ಇಲ್ಲಿಂದ 1 2 3 4 5 6 7 8 ಅಂತ ಇಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ, ಇದರಲ್ಲಿ ಏನಾಗುತ್ತೆ 1 2 3 ಗುಡ್, 4 ಗುಡ್, 5 ಗುಡ್. ಇದನ್ನು ಕೂಡ ಚೆನ್ನಾಗಿ ಬರುತ್ತೆ. ಇದು ಹೈಯರ್ ಸ್ಟಡೀಸ್ ಅಂದ್ರೆ ಹೈಯರ್ ಸ್ಟಡೀಸ್ ಮಾಡ್ತಾ ಹೋದಾಗ ಇನ್ನೂ ಎಲ್ಲೆಲ್ಲಿಂದ ಏನೇನು ಪಾಸಿಟಿವ್ ಎನರ್ಜಿಗಳು ಬರುತ್ತೆ ಅಂತಂದಾಗ ಇದನ್ನೆಲ್ಲ ನೋಡ್ತಾ ಇರ್ತದೆ ಅದನ್ನು. ಓಕೆ, ಸೊ ಇದು ಯಾರು ಪ್ರಶ್ನೆ ಕೇಳಿದಿರೋ ನಿಮಗೆ ಕೊಡ್ತಾರಂತ ಉತ್ತರ. ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತುಲಿ ಏನು ಅಂತಂದಾಗ, ಸಾಕಷ್ಟು ಜನ ನಂತರ ಬಂದವರು ಕನ್ಸಲ್ಟೆನ್ಸಿ ಬಂದಾಗೆಲ್ಲ ಏನು ಮಾಡ್ತಾ ಇರ್ತಾರೆ, ಅವ್ರ ಮನೆಯಲ್ಲಿ ಹಲವಾರು ಸಮಸ್ಯೆಗಳನ್ನು ಹೇಳ್ತಾ ಇರ್ತಾರೆ, ಆರೋಗ್ಯದ ಸಮಸ್ಯೆ ಹೇಳ್ತಾ ಇರ್ತಾರೆ, ಸರಿಯಾಗಿ ತೀಕ್ಷ್ಣವಾದ ಬುದ್ಧಿ ಇಲ್ಲ, ಸರಿಯಾಗಿ ಮನೋವಿಕಾಸ ಆಗ್ತಾ ಇಲ್ಲ, ಇದರ ಬಗ್ಗೆ ಹೇಳ್ತಾ ಇರ್ತಾರೆ, ಸಂಬಂಧಗಳು ಚೆನ್ನಾಗಿ ಕುದುರ್ತಾ ಇಲ್ಲ, ಅದರ ಬಗ್ಗೆ ಹೇಳ್ತಾ ಇರ್ತಾರೆ, ಆರೋಗ್ಯ ಸರಿ ಇಲ್ಲ, ಅದರ ಬಗ್ಗೆ ಹೇಳ್ತಾ ಇರ್ತಾರೆ, ಲಕ್ಷ್ಮಿ ಮನೆಯಲ್ಲಿ ನಿಲ್ತಾ ಇಲ್ಲ, ಅದರ ಬಗ್ಗೆ ಹೇಳ್ತಾ ಇರ್ತಾರೆ, ಮನೆಯಲ್ಲಿ ಬಾಂಧವ್ಯಗಳು ಸರಿ ಇಲ್ಲ, ಇದೆಲ್ಲ ಹೇಳ್ತಾ ಇರ್ತಾರೆ. ಬಂದಾಗೆಲ್ಲ ನಾನು ಕೇಳುವಂಥ ಪ್ರಶ್ನೆಗಳು ಮಾಡ್ತೀನಿ ಅಂದರೆ, ಎಲ್ಲ ತಿಳ್ಕೊಂಡಾದ್ಮೇಲೆ ಕೇಳ್ತೀನಿ, ಕಲರ್ ಯಾವ ಕಲರ್ ಮಾಡ್ತೀನಿ ಅಂತ. ಫಾರ್ ಎಕ್ಸಾಂಪಲ್ ಈಗ ಒಂದು ತಗೊಳ್ತೀನಿ, ಯಾವುದು ಅಂತಂದ್ರೆ ನಾರ್ತ್ ತಗೊಳ್ತೀನಿ. ನಾರ್ತ್ ಭಾಗದಲ್ಲಿ ಅವರೇನಾದ್ರು ಬಂದು ಹಣಕಾಸಿನ ಸಮಸ್ಯೆಯನ್ನು ಹೆಚ್ಚಾಗಿ ಹೇಳ್ತಾ ಇದ್ರೆ ನನ್ನ ಮೈಂಡ್ ಎಲ್ಲಿ ಓಡುತ್ತೆ, ನಾರ್ತ್ ಓಡುತ್ತೆ. ಯಾಕೆ? ಇದು ಕುಬೇರನ ದಿಕ್ಕು. ಈ ಕುಬೇರನ ದಿಕ್ಕಲ್ಲಿ ಏನಾದ್ರು ಎಡವಟ್ಟು ಮಾಡ್ಕೊಂಡಿದ್ರೆ ಮಾತ್ರ ಮನೆಗೆ ಹಣದ ಹರಿವು ಬಹಳ ಕಷ್ಟ ಆಗುತ್ತೆ. ಹಣದ ಹರಿವು ಇರಲ್ಲ, ಕೆಲಸ ಕಾರ್ಯನೂ ಇರಲ್ಲ. ಕೆಲಸ ಕಾರ್ಯನೂ ಇಲ್ಲ, ಹಣದ ಹರಿವು ಇಲ್ಲ ಅಂತಂದಾಗ 100% ನಾರ್ತಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ ಅಂತ ಅರ್ಥ ಆಗುತ್ತೆ. ನಾನು ಈ ಭಾಗದಲ್ಲಿ ಕೇಳ್ತೀನಿ, ನೋಡಿ ನಿಮ್ಮ ಮನೆಗೆ ಉತ್ತರ ಭಾಗದಲ್ಲಿ ಯಾವ ರೀತಿ ಬಣ್ಣ ಮಾಡ್ಕೊಂಡಿದ್ದೀರಾ ಅಂತ. ಕೆಂಪು, ಆರೆಂಜು ಅಥವಾ ಪಿಂಕ್ ಕಲರು, ಅಥವಾ ರೆಡ್ ಕಲರು, ಈ ಥರದ್ದು ಯಾವ್ದಾದ್ರು. ಈ ರೆಡ್ ಫ್ಯಾಮಿಲಿಗೆ ಏನು ಸೇರಿರುತ್ತಲ್ಲ, ಅಂದ್ರೆ ಅಗ್ನಿ ತತ್ವಕ್ಕೆ ಸೇರಿರುವಂಥದ್ದು ಯಾವುದೇ ಬಣ್ಣ ಅಲ್ಲಿ ಮಾಡ್ಕೊಂಡಿದ್ರು ಕೂಡ, ಪರ್ಪಲ್ ಕಲರ್ ಮಾಡ್ಕೊಂಡಿದ್ರು ಕೂಡ ಏನಾಗುತ್ತೆ, ಅದು ಇಲ್ಲೇನಾಗುತ್ತೆ, ಈ ತತ್ವಗಳೇನಿರುತ್ತಲ್ಲ ಈ ತತ್ವಗಳಿಗೆ ಅದು ವಿರುದ್ಧವಾಗಿ ಹೋಗ್ತಾ ಇರ್ತದೆ. ಯಾವಾಗ ತತ್ವಗಳಿಗೆ ವಿರುದ್ಧ ಆಗುತ್ತೋ ಅಲ್ಲಿ ಘರ್ಷಣೆ ಸಂಘರ್ಷಣೆಗಳು ಜಾಸ್ತಿ ಆಗ್ತಾ ಇರ್ತದೆ. ಘರ್ಷಣೆಗಳ ಸಂಘರ್ಷಣೆಗಳಾದಾಗ ಏನಾಗುತ್ತೆ ಅಂದ್ರೆ, ಇವರ ಮನಸ್ಸಿನ ಮೇಲೆ ಏನಾಗ್ತಾ ಇರುತ್ತೆ ಅಂದ್ರೆ, ಆ ಕೆಲಸದ ಬಗ್ಗೆ, ಕಾರ್ಯದ ಬಗ್ಗೆ, ಹಣ ಸಂಪಾದನೆ ಬಗ್ಗೆ ಇವ್ರಿಗೂ ಕೂಡ ಘರ್ಷಣೆ ಇರುತ್ತೆ. ಈ ಕೆಲಸ ಮಾಡಲ್ಲ, ಆ ಕೆಲಸ ಮಾಡಲ್ಲ, ಆ ಕೆಲಸ ಮಾಡಲ್ಲ, ಈ ಕೆಲಸ ಮಾಡಲ್ಲ, ಇದೇ ರೀತಿ ಇರ್ತಾರೆ. ಅಥವಾ ಕೆಲಸದ ಮೇಲೆ ಹೋದ್ರೂ ಕೂಡ ಅವರು ಪ್ರಾಪರ್ ಆಗಿ ಫೋಕಸ್ ಮಾಡೋಕ್ಕಾಗಲ್ಲ. ಫೋಕಸ್ ಮಾಡದಿದ್ದಾಗ ಏನಾಗ್ಬಿಡುತ್ತೆ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಕಾಣಕ್ಕಾಗಲ್ಲ. ಸೊ ಇದೆಲ್ಲ ಆಗ್ತಾ ಇರ್ತದೆ. ಹಾಗಾಗಿ ವಾಸ್ತು ಅಂತ ಬಂದಾಗ ಏನ್ ಮಾಡ್ತೀವಿ ಅಂತ ಅದೆಲ್ಲ ನೋಡ್ಕೊಂಡು ಲೆಕ್ಕಾಚಾರ ಮಾಡಬೇಕು. ಯಾಕಂದ್ರೆ ಇದು ಉತ್ತರ ಅಂತ ಬಂದಾಗ ಏನಾಗುತ್ತೆ, ಇದು ಜಲತತ್ವ ಬಂದ್ಬಿಡ್ತದ್ದು, ಆಯ್ತಾ. ಹಾಗೆ ಇಲ್ಲಿಗೆ ನಾರ್ತ್ ವೆಸ್ಟ್ಗೆ ಅಂತ ಬಂದಾಗ ಏನಾಗುತ್ತದೆ, ಇಲ್ಲಿಗೆ ವಾಯುತತ್ವ ಬಂದ್ಬಿಡುತ್ತದೆ. ಹಾಗೆ ಸೌತ್ ವೆಸ್ಟ್ಗೆ ಅಂತ ಬಂದಾಗ ಏನ್ ಮಾಡ್ಬಿಡುತ್ತೆ, ಭೂತತ್ವ ಬರ್ತದೆ, ಭೂಮಿ. ಓಕೆ, ಸೌತ್ ಈಸ್ಟ್ಗೆ ಅಂತ ಬಂದಾಗ ಅಗ್ನಿ ತತ್ವ ಬಂದ್ಬಿಡ್ತದೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಅದಕ್ಕೆ ಮ್ಯಾಚ್ ಆಗುವಂತ ಕಲರ್ಗಳನ್ನೇ ನಾವು ಆಯಾ ವಲಯದಲ್ಲಿ ಮತ್ತು ಆಯಾ ಭಾಗದಲ್ಲಿ ಅಂತ ಬಣ್ಣಗಳನ್ನ ಬೆಳೀತಾ ಹೋದ್ರೆ ಏನಾಗುತ್ತದೆ, ಪೂರಕವಾಗಿರುತ್ತದೆ. ಇಲ್ಲಾಂದ್ರೆ ಏನಾಗುತ್ತೆ, ಮಾರಕ ಆಗ್ಬಿಡುತ್ತೆ. ಓಕೆ, ನನ್ನ ಹಳೆ ವಿಡಿಯೋಗಳಲ್ಲಿ, ಸಾಕಷ್ಟು ವಿಡಿಯೋಗಳಲ್ಲಿ ಎಲ್ಲೆಲ್ಲಿ ಏನೇನು ಬಣ್ಣಗಳು ಬರಬೇಕು ಅಂತ ನಾನು ಕೂಡ ತಿಳಿಸಿದ್ದೀನಿ. ತಿಳ್ಕೊಂಡು ಅದರ ಪ್ರಕಾರ ಮನೆಯಲ್ಲಿ ಬಣ್ಣಗಳನ್ನು ಮಾಡ್ಕೊಂಡು ಹೊರಡೋದು. ಅದೆಲ್ಲ ಬಿಟ್ಟರೆ ಬೆಸ್ಟ್ ಬಣ್ಣ ಯಾವುದು, ಗೋಪಿ ಬಣ್ಣ ಅಂತ ಕರೀತಾರಲ್ಲ, ಲೈಟ್ ಕ್ರೀಮು. ಲೈಟ್ ಕ್ರೀಮನ್ನು ಇಡೀ ಮನೆಗೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯಲ್ಲೂ ಸಮಸ್ಯೆಗಳು ಬರುವುದಿಲ್ಲ. ಯಾವುದೇ ರೀತಿಯಾದಂಥ ತತ್ವಗಳಿಗೆ ವಿರುದ್ಧಾರ್ಥಕವಾಗಿ ಘರ್ಷಣೆಗಳು ಆಗೋದಿಲ್ಲ. ಇದನ್ನು ಮಾಡ್ಕೊಳ್ಳಿ. ಭಗವಂತ ಎಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನ ಯಥೇಚ್ಛ ಕೊಳ್ಳಿ ಅಂತ ಕೇಳ್ಕೊಳ್ತಾ ನಮಸ್ತೆ.